ಮೇಡಮ್ आया मैडम की है मैडम ಈಗಿನ ಭಾಗವಾಗಿ ಏನು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀ ಮುಚ್ಚುಮರಿ ಮಹೇಂದ್ರ ಸಾಹೇಬರನ್ನ ಈ ಕಾರ್ಯಕ್ರಮ ಕುರಿತು ಮಾತನಾಡಬೇಕು ಅನಿಸ್ತದೆ. ಅಂತ ಒಬ್ಬ ಸ್ವಿಮ್ಮರ್ ಈಜುಗಾರ, ಅವರಿಗೊಂದು ಒಂದೇ ಕೈ ಇತ್ತು. ನಾವು ಸಾಮಾನ್ಯವಾಗಿ ನೋಡ್ತೇವೆ, ಸ್ವಿಮ್ಮಿಂಗ್ ಮಾಡಲು ಎರಡು ಕೈಗಳ ಅವಶ್ಯಕತೆ ಇರುತ್ತೆ, ಎರಡು ಕಾಲುಗಳ ಅವಶ್ಯಕತೆ ಇರುತ್ತೆ. ಇಲ್ಲ ಸ್ವಿಮ್ಮಿಂಗ್ ಮಾಡಲು ಬರೋಲ್ಲ, ಈಜಲು ಬರಲ್ಲ. ಆದರೆ ಭರತ್ ಕುಮಾರ್ ಎಂಬ ವ್ಯಕ್ತಿ, ಅವನಿಗೆ ಇದ್ದಿದ್ದು ಒಂದೇ ಕೈ, ರೈಟ್ ಹ್ಯಾಂಡ್. ಆ ಒಂದೇ ಕೈಯಿಂದ ಅವರು ವರ್ಲ್ಡ್ ಚಾಂಪಿಯನ್ ಆದರು, ವರ್ಲ್ಡ್ ಸ್ವಿಮ್ಮಿಂಗ್ ಚಾಂಪಿಯನ್ ಆದರು. 50 ಮೆಡಲ್ಗಳನ್ನು ಗೆದ್ದಿದ್ದಾರೆ, ಅವರು ಪದಕಗಳನ್ನು ಗೆದ್ದಿದ್ದಾರೆ, ಅಷ್ಟೊಂದು ಹೆಸರು ಮಾಡಿದ್ದಾರೆ. ಇಲ್ಲ ನಮ್ಮ ದಕ್ಷಿಣ ಭಾರತದವರು ಸುಧಾ ಚಂದ್ರನ್, ಅವರನ್ನು ನೀವು ಕೇಳಿರ್ಬೋದು, ಆಕ್ಟ್ರೆಸ್ ಅವರು. ಅದಕ್ಕಿಂತ ಮುಖ್ಯವಾಗಿ ಅವರು ಒಂದು ಕ್ಲಾಸಿಕಲ್ ಡಾನ್ಸರ್. ಅವರು ಸಣ್ಣ ವಯಸ್ಸಿನಲ್ಲಿಯೇ ತಮ್ಮ ಒಂದು ಕನಸನ್ನು ಕಂಡಿದ್ದರು, ನಾನು ಒಳ್ಳೆ ಡಾನ್ಸರ್ ಆಗಬೇಕು, ಕ್ಲಾಸಿಕಲ್ ಡಾನ್ಸರು ಆಗಬೇಕು ಅಂತ ಹೇಳಿ. ಆದರೆ ಅವರು 17ನೇ ವಯಸ್ಸಿನಲ್ಲಿ ಒಂದು ಮುಂಬೈಯಿಂದ ಚೆನ್ನೈಗೆ ಹೊರಡುವಾಗ ಒಂದು ರಸ್ತೆ ಅಪಘಾತದಲ್ಲಿ ಅವರು 2 ಕಾಲುಗಳನ್ನು ಕಳ್ಕೊಳ್ತಾರೆ. 2 ಕಾಲುಗಳನ್ನು ಕಳ್ಕೊಳ್ತಾರೆ. ಕಾಲು ಇರಲಿಲ್ಲ ಅಂದ್ರೆ ಡಾನ್ಸೇ ಮಾಡಕ್ ಬರಲ್ಲ. ಆದರೂ ಅವರು ತಮ್ಮ ಆತ್ಮವಿಶ್ವಾಸದಿಂದ ಕೃತಕ ಪಾದಗಳನ್ನು ಬಳಸಿ ಒಂದು ಒಳ್ಳೆ ಡಾನ್ಸರ್ ಆದರು, ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಇಂಥ ವಿಷಯ ಬೇರೆ ಬೇರೆ ಉದಾಹರಣೆಗಳನ್ನು ನಾವು ನೋಡಬಹುದು. ಅಂಗವಿಕಲತೆ ಇದ್ದರೂ ಸಹ ತಮ್ಮ ಒಳ್ಳೆಯ ಹೆಸರನ್ನು ಮಾಡಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಸುಮಾರು ವ್ಯಕ್ತಿಗಳನ್ನು ನಾವು ನೋಡಬಹುದು. ನಮ್ಮ ದೇಶದಿಂದ ಹೊರಗಡೆ ಹೋದರೆ ಸ್ಟೀಫನ್ ಹಾಕಿಂಗ್ ಅಂತ ಒಬ್ಬ ವಿಜ್ಞಾನಿ, ಅವರಿಗೆ ಒಂದು ಕಾಯಿಲೆ ಆಗಿತ್ತು. 21ನೇ ವಯಸ್ಸಿನಲ್ಲಿ ಅವರಿಗೆ ಡಾಕ್ಟರ್ ಹೇಳಿದರು, ಅವರು 2 ವರ್ಷ ಮಾತ್ರ ಬದುಕಬಹುದು, ಬದುಕಲ್ಲ ಮುಂದೆ, ನ್ಯೂರಾನ್ ಅಂತ ಕಾಯಿಲೆ ಆಗಿತ್ತು ಅವರು. ಆದರೂ ಅದನ್ನು ಮೀರಿ ಅವರು ಒಂದು ಒಳ್ಳೆಯ ವಿಜ್ಞಾನಿ ಆದರು. ಇಂಥ ಸುಮಾರು ಉದಾಹರಣೆಗಳನ್ನು ನಾವು ನೋಡಬಹುದು. ಅದಕ್ಕಾಗಿ ನಾನು ಹೇಳಿದ್ದು, ದೈಹಿಕ ಅಂಗವಿಕಲತೆ ಇದ್ದರೂ ಸಹ ಮಾನಸಿಕವಾಗಿ ಅವರು ಸದೃಢರಾಗಿದ್ದರೆ ಏನೆಲ್ಲ ಸಾಧನೆಗಳನ್ನು ಮಾಡಬಹುದು. ಅಷ್ಟೇ ಅಲ್ಲ, ರೀಸೆಂಟ್ ಎಕ್ಸಾಂಪಲ್ ನಾವು ನೋಡಬಹುದು. ನಾನು ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ತೇವೆ, ಒಲಿಂಪಿಕ್ ಆಟಗಳನ್ನು ನಾವು ತುಂಬ ನೋಡ್ತಿರ್ತೇವೆ, ವೀಕ್ಷಿಸಿರ್ತೇವೆ. ಒಲಿಂಪಿಕ್ ಆಟ ಗೊತ್ತಲ್ಲ ನಿಮಗೆ, ಈ ವರ್ಷ ನಡೆದಿತ್ತು 2024ರಲ್ಲಿ ಒಲಿಂಪಿಕ್ಸ್ ನಡೆದಿತ್ತು ಪ್ಯಾರಿಸ್ ದೇಶದಲ್ಲಿ. ಆ ಒಲಿಂಪಿಕ್ ಆಟ ನಡೆದ ನಂತರ ಇನ್ನೊಂದು ಆಟವನ್ನು ಹಮ್ಮಿಕೊಳ್ತಾರೆ, ಪ್ಯಾರಾಲಿಂಪಿಕ್ ಅಂತ. ಒಲಿಂಪಿಕ್ ಆಟಗಳಲ್ಲಿ ಸಾಮಾನ್ಯ ವ್ಯಕ್ತಿ, ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರುವ ವ್ಯಕ್ತಿಗಳು ಭಾಗವಹಿಸ್ತಾರೆ. ಆದರೆ ಪ್ಯಾರಾಲಿಂಪಿಕ್ ಆಟಗಳಲ್ಲಿ ಅಂಗವಿಕಲರು ಭಾಗವಹಿಸ್ತಾರೆ. ನಾವು ಈ ವರ್ಷ ನಮ್ಮ ದೇಶ ಭಾಗವಹಿಸಿದ್ದು ಒಲಿಂಪಿಕ್ ಅಲ್ಲಿ ಎಷ್ಟು ಮೆಡಲ್ ಗೆದ್ದಿದ್ರು ಗೊತ್ತಾ? 6 ಮೆಡಲ್ ತಂದಿದ್ರು, 6 ಪದಕಗಳನ್ನು ಗೆದ್ದಿದ್ರು. ಅದರಲ್ಲಿ 1 ಬೆಳ್ಳಿ ಪದಕವಾಗಿತ್ತು, ಚಿನ್ನದ 1 ಇರಲಿಲ್ಲ, ಮತ್ತು 5 ಕಾಂಸ್ಯ ಪದಕ, ಬ್ರಾನ್ಸ್ ಮೆಡಲ್, 6 ಮೆಡಲ್ ತಂದಿದ್ರು. ಅದರ ನಂತರ ಪ್ಯಾರಾಲಿಂಪಿಕ್ ಅಲ್ಲಿ ತಾವು ಯಾರಾದರೂ ಊಹಿಸಬಹುದಾ ಎಷ್ಟು ಮೆಡಲ್ ತಂದಿದ್ರು ನಮ್ಮ ಅಂಗವಿಕಲರು ಅಂತ ಹೇಳಿ? ನಿಮಗೆ ಆಶ್ಚರ್ಯ ಆಗ್ಬೋದು. 29 ಮೆಡಲ್ಗಳು, 29 ಮೆಡಲ್ಗಳನ್ನು ತಂದಿದ್ರು ಅವರು. ಅದರಲ್ಲಿ ಚಿನ್ನದ ಪದಕಗಳು ಎಷ್ಟು ಇದ್ದು ಗೊತ್ತಾ? ನಮ್ಮ ಚೆನ್ನಾಗಿ ದೈಹಿಕವಾಗಿ ಸದೃಢವಾಗಿರುವ ವ್ಯಕ್ತಿಗಳು 1 ಚಿನ್ನದ ಪದಕ ತಂದಿರಲಿಲ್ಲ. ಆದರೆ ಅಂಗವಿಕಲರಾಗಿರೋರು 7 ಚಿನ್ನದ ಪದಕಗಳನ್ನು ತಂದಿದ್ರು, 7 ಗೋಲ್ಡ್ ಮೆಡಲ್ಸ್. ಅದರ ಜೊತೆಗೆ 9 ಚಿನ್ನದ ಬೆಳ್ಳಿ ಪದಕಗಳು, 13 ಕಾಂಸ್ಯ ಪದಕಗಳು. ಅದರ ಮೇಲೆ ಗೊತ್ತಾಗುತ್ತೆ ನಮ್ಮ ಅಂಗವಿಕಲರು ಯಾವುದರಲ್ಲಿಯೂ ಹಿಂದಲ್ಲ. ಅವರು ಬಯಸಿದ್ದನ್ನೆಲ್ಲ ಸಾಧನೆಗಳನ್ನು ಮಾಡಬಹುದು. ಅದಕ್ಕಾಗಿ ನಾನು ಹೇಳಿದ್ದು, ಮಾನಸಿಕವಾಗಿ ಸದೃಢರಾಗಿದ್ದರೆ ಮತ್ತು ಒಂದು ಸಾಧನೆಯನ್ನು ಮಾಡುವ ಛಲ ಇದ್ದರೆ ಏನೆಲ್ಲ ಸಾಧನೆಗಳನ್ನು ಮಾಡಬಹುದು. ಅದಕ್ಕೆ ಬೇಕಾಗಿರೋದು ಆತ್ಮವಿಶ್ವಾಸ. ನೋಡಿ, ದೇವರಿಗೆ ಏನಾದರೂ ನ್ಯೂನತೆ ಕೊಟ್ಟಿದ್ದಾರೆ ನಮ್ಮ ದೇಹದಲ್ಲಿ ಅಂತಂದ್ರೆ ಏನಾದರೂ ವಿಶೇಷತೆ ಕೊಟ್ಟಿರ್ತಾರೆ. ಅದಕ್ಕಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ಇವಾಗ ನಾವು ಕರೆಯೋದು ವಿಶೇಷ ಚೇತನರು ಅಂತ. ಅಂಗವಿಕಲರು ಅಂತ ಕರೆಯೋದು ತಪ್ಪು.
ಅಪರಾಧ. ಅವರನ್ನು ವಿಶೇಷ ಚೇತನರು ಎಂದು ಕರೀತಾರೆ. ಒಂದೇನಾದರೂ ಅವರಿಗೆ ವಿಶೇಷತೆ ಇರುತ್ತೆ. ನಾವು ಸಾಮಾನ್ಯವಾಗಿ ಕ್ರಿಕೆಟ್ ಆಟ ನೋಡ್ತೀವಿ. ಕ್ರಿಕೆಟ್ ದೈಹಿಕವಾಗಿ ಸದೃಢರಾಗಬೇಕಾಗುತ್ತೆ. ಅಂದರೂ ಸಹ ಕ್ರಿಕೆಟ್ ಆಡ್ತಾರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವ್ರನ್ನ ಮೆದುಳಿನ ಶಕ್ತಿ, ಅವ್ರಿಗೆ ಮೆಂಟಲ್ ಪವರು ತುಂಬ ಜಾಸ್ತಿ ಇರುತ್ತೆ. ಅವ್ರಿಗೆ ಆ ಒಂದು ಶಕ್ತಿಯನ್ನು ಬಳಸಿ ಅವರು ಕ್ರಿಕೆಟ್ ಸಹ ಆಡ್ತಾರೆ. ಬೇರೆ ಬೇರೆ ಸಾಧನೆಗಳನ್ನು ಮಾಡಿದವರನ್ನು ನಾವು ನೋಡ್ಬೋದು. ನಮ್ಮ ದೇಶದ ಅರುಣಿಮಾ ಸಿನ್ಹಾ ಅಂಗವಿಕಲ ಮಹಿಳೆ, ಮೊದಲ ಭಾರತೀಯ ಅಂಗವಿಕಲ ಮಹಿಳೆ. ಹಿಮಾಲಯ ಪರ್ವತ ಹತ್ತಿದ್ದು ಅವ್ರಿಗೆ ಒಂದೇ ಕಾಲಿತ್ತು. ಒಂದು ಕಾಲದಿಂದ ಅವರು ಹಿಮಾಲಯ ಪರ್ವತವನ್ನು ಹತ್ತಿದ್ದು. ಹಾಗಾಗಿ ಸಾಧನೆ ಮಾಡಲು ಯಾವುದೇ ಅಂಗವಿಕಲತೆ ಅಡ್ಡಿ ಬರಲ್ಲ. ಅದಕ್ಕೆ ನಮ್ಮಲ್ಲಿ ಬೇಕಾಗಿರೋದು ಆತ್ಮವಿಶ್ವಾಸ, ಛಲ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಇಲ್ಲಿ ಸೇರಿರುವ ಎಲ್ಲ ಅಂಗವಿಕಲ ವ್ಯಕ್ತಿಗಳಿಗೆ, ವಿಶೇಷ ವ್ಯಕ್ತಿಗೆ ತಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ನಮಗೆ ಅಂಗವಿಕಲತೆ ಇದೆ ಅಂತ ಹೇಳಿ ಅದನ್ನೇ ನೀವು ನೆನೆಸ್ಕೊಡ್ತಾ ನಾವು ಹಿಂದೆ ಉಳಿಬಾರ್ದು. ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ನಾವೆಲ್ಲ. ಅದಕ್ಕೆ ಸರ್ಕಾರವು ಸಹ ಸುಮಾರು ಸೌಲಭ್ಯಗಳನ್ನು ಮಾಡಿಕೊಡ್ತಾ ಇದೆ. ನಿಮಗೆ ಆದ ಒಂದು ಕಾನೂನು ಇದೆ. ನಾವೆಲ್ಲ ನೋಡಿದ್ದೀವಿ, ಕಾನೂನು ಯಾರು ಅಸಾಮಾನ್ಯರು ಅಲ್ಲ ಅಂತ. ಅದಕ್ಕಾಗಿ ನಿಮ್ಮ ಸಲುವಾಗಿ ಒಂದು ವಿಶೇಷ ಕಾನೂನನ್ನು ಸಹ ಜಾರಿಗೆ ಮಾಡಲಾಗಿದೆ. ಅದೇನು ಅಂತಂದರೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ ಅಂತ 2019, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2014. ಆ ಕಾನೂನು ಹೇಳುತ್ತೆ, ಅಂಗವಿಕಲತೆ ಇದೆ ಅಂತ ಒಂದೇ ಒಂದು ಕಾರಣಕ್ಕಾಗಿ ನಾವು ಯಾರ ಜೊತೆಯೂ ತಾರತಮ್ಯ ಮಾಡಬಾರ್ದು, ಯಾರನ್ನು ಹಿಂಸಿಸಬಾರ್ದು ಅಂತ ಹೇಳುತ್ತೆ. ಒಂದು ವೇಳೆ ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ನಾವು ವಿಕಲ ವ್ಯಕ್ತಿಗಳ ಜೊತೆ ತಾರತಮ್ಯ ಮಾಡಿದರೆ, ಅವ್ರನ್ನ ಹಿಂಸಿಸಿದರೆ ಜೈಲು ಶಿಕ್ಷೆ ಇದೆ. ಸುಮಾರು 6 ತಿಂಗಳ ಕಾಲ ಜೈಲು ವಾಸ ಶಿಕ್ಷೆ ಕೊಡಬೇಕಾಗುತ್ತೆ. ಅದಕ್ಕಾಗಿ ತಾವೆಲ್ಲ ಈ ಕಾನೂನುಗಳ ಬಗ್ಗೆ ತಿಳ್ಕೋಬೇಕು. ಮತ್ತೆ ಸರ್ಕಾರದಿಂದ ನಿಮಗೆಲ್ಲ ಸುಮಾರು ಸೌಲಭ್ಯಗಳನ್ನು ಕೊಡ್ತಾ ಇದೆ, ಅದನ್ನೆಲ್ಲ ನೀವು ತಿಳ್ಕೋಬೇಕು. ಮುಖ್ಯವಾಗಿ ನೀವು ತಿಳ್ಕೋಬೇಕಾಗಿರೋದು, ನಿಮ್ಮಲ್ಲಿ ಏನಾದರೂ ದೈಹಿಕ ಅಂಗವಿಕಲತೆ ಇಲ್ಲ ಮಾನಸಿಕ ಅಂಗವಿಕಲತೆ ಇದೆ ಅನ್ನೋ ನೋಡ್ಕೋಬೇಕು. ನಾನು ಹೇಳಿದೆ ಅಲ್ಲ ಕಾಯ್ದೆ, ಅದರಲ್ಲಿ ಸುಮಾರು ಜಂಟಿ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ವಿಶೇಷ ಚೇತನ ದಿನಾಚರಣೆಗೆ ಆಗಮಿಸಿರುವ ನ್ಯಾಯಾಧೀಶರಾದ ಶ್ರೀ ಮುಜಾಫರ್ ಹೇಳಬೇಕಾದ್ರೆ, ಈ ವಿಕಲಚೇತನರು ಯಾರೋ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಮೊದಲೆಲ್ಲ ಈ ಅಂಗವಿಕಲರು ಅಂತ ಕರಿತಾ ಇದ್ರು, ಈಗ ವಿಶೇಷ ಚೇತನ ಅಂತ ಕರಿತಾ ಇದ್ದಾರೆ. ಕಾರಣ ಏನಪ್ಪಾ ಅಂದರೆ, ಇದರಲ್ಲಿ ಅಂಗವಿಕಲರು ಅಂದರೆ ಕೇವಲ ಯಾರಿಗೆ ಒಂದು ದೈಹಿಕವಾಗಿ ನ್ಯೂನತೆ ಇರ್ತಾಯಿತೋ, ಅಂದರೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಈ ರೀತಿ ಸಮಸ್ಯೆ ಇದ್ದವ್ರು ಮಾತ್ರ ಅಂಗವಿಕಲರು ಅಂತ ಕರಿತಾ ಇದ್ರು. ಈಗ ವಿಶೇಷ ಚೇತನರು ಅಂತ ಕರಿತಾ ಇದ್ದಾರೆ. ಇದು ವಿಶೇಷ ಚೇತನರು ಯಾರಂದರೆ, ಏನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಯಾರಿಗೆ ನ್ಯೂನ್ಯತೆ ಇರ್ತೈತೋ ಅವ್ರನ್ನ ಇಬ್ಬರೂ ಸಹ ಈ ಒಂದು ಹಂತದಲ್ಲಿ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿ ವರ್ಷ ನವೆಂಬರ್ 3ರಂದು ಈ ಒಂದು ಅಂತಾರಾಷ್ಟ್ರೀಯ ವಿಶೇಷ ಚೇತನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಈಗಾಗಲೇ ಸಾಕಷ್ಟು ಹೇಳಿದರೆ, ವಿಶೇಷ ಚೇತನರ ದಿನಾಚರಣೆ ಪ್ರಯುಕ್ತ ಎಲ್ಲರೂ ಸಹ ಆಗಮಿಸಿದ್ರ. ಏನು ಮೊದಲನೇದಾಗಿ ವಿಶೇಷ ಚೇತನರು ಈ ಒಂದು ದಿನದ ಒಂದು ಥೀಮ್ ಏನಂದರೆ, ಪ್ರತಿಯೊಬ್ಬ ವಿಶೇಷ ಚೇತನರು ಅದು ಮಾನಸಿಕವಾಗಿ ದೈಹಿಕವಾಗಿ ನ್ಯೂನ್ಯತೆ ಹೊಂದಿದ್ರು ಸಹ ಈ ಒಂದು ಸಮಾಜದಲ್ಲಿ ಅವ್ರಿಗೂ ಸಹ ನಾಯಕತ್ವ ಸಿಗಬೇಕು, ಅವರು ಸಹ ಸಮಾಜದಲ್ಲಿ ಒಂದು ಬದುಕೋ ಹಕ್ಕು ಸಿಗಬೇಕು, ವಿಶೇಷವಾಗಿ ಅವರ ಆರೋಗ್ಯದ ಹಕ್ಕಾಗಿರ್ಬೋದು ಅಥವಾ ಸಮಾಜದಲ್ಲಿ ಸಿಗಬೇಕಾಗಂತ ಎಲ್ಲ ಹಕ್ಕುಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ತಾ ಇದ್ವಿ. ಇನ್ನು ವಿಶೇಷ ಚೇತನರು ಬಹಳ ಆತ್ಮವಿಶ್ವಾಸದಿಂದ ಸಮಾಜದಲ್ಲಿರಬೇಕು. ಕೇವಲ ಯಾವುದೇ ಕಾರಣಕ್ಕೋಸ್ಕರ ಒಂದು ಏನು ನಮ್ಮ ಒಂದು ದೈಹಿಕ ನ್ಯೂನ್ಯತೆ ನಮ್ಮ ಏನು ಪೂರಕದಿಂದ ಆಗಿರ್ಬೋದು ಅಥವಾ ಕೃತಕವಾಗಿ ಆಗಿರ್ಬೋದು, ಅಪರಾಧಿಗಳಿಂದ ಯಾವುದೇ ಒಂದು ಉದ್ದೇಶದಿಂದ ಈ ಒಂದು ನಾವು ಅಂಗವಿಕಲತೆ ನಾವು ಪಡ್ಕೊಳ್ತೀವಿ. ಅದರಿಂದ ಯಾರು ಸಹ ಕಿಂಚಿತ್ತು ಬೇಸರ ಪಡ್ಕೊಳ್ಳದೆ ವಿಶೇಷ ಚೇತನರಿಗೆ ಸರ್ಕಾರದಿಂದ ಹಲವಾರು ಸೌಲಭ್ಯಗಳಿದೆ. ಅದು ನಿಮ್ಮ ಹಕ್ಕುಗಳು ತಿಳ್ಕೊಂಡು ನಿಮ್ಮ ಆರೋಗ್ಯ ಸಹ ನೋಡ್ಕೊಳ್ಳೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇನ್ನು ವಿಶೇಷ ಚೇತನ ಬಗ್ಗೆ ಹಲವಾರು ಉದಾಹರಣೆ ಸಾಹೇಬರು ಹೇಳಿದ್ದಾರೆ. ಇನ್ನು ಮತ್ತೊಂದು ಉದಾಹರಣೆ ಏನಂದರೆ, ಈ ಪ್ಯಾರಿಸ್ನ ನಿಮಗೆಲ್ರಿಗೂ ಗೊತ್ತೇ ಇದೆ ಬ್ರೈಲ್ ಲಿಪಿ ಅಂತ.
ಈ ಬ್ರೈಲ್ ಅನ್ನೋದು ಒಬ್ಬ ವ್ಯಕ್ತಿ, ಅಂದರೆ ಆತನ ಹೆಸರು ಲೂಯಿಸ್ ಬ್ರೈಲ್ ಅಂತ. ಆತ ಒಬ್ಬ ಪ್ಯಾರಿಸಲ್ಲಿ ಅಂದರೆ ಫ್ರಾನ್ಸ್ನ ಪ್ಯಾರಿಸಲ್ಲಿ ಇರ್ತಾನೆ. ಅವನು 3 ವರ್ಷದ ಹುಡುಗ ಆಗಿದ್ದಾಗಲೇ ಆ ಬ್ರೈಲಿ ಅನ್ನೋನು ಲೂಯಿಸ್ ಬ್ರೈಲಿ ಅನ್ನೋನು 3 ವರ್ಷದಲ್ಲಿ ಅವರ ತಂದೆ ಜೊತೆ ಅಂಗಡಿಯಲ್ಲಿ ಇರಬೇಕಾದ್ರೆ ಅವ್ರಿಗೇನೋ ಒಂದು ಕಣ್ಣಿಗೆ ಬಿದ್ದು ಆತನಿಗೆ ಗಾಯ ಆಗಿ ಕೊನೆಗೆ 5 ವರ್ಷಕ್ಕೆ 2 ಕಣ್ಣುಗಳು ಕಳ್ಕೊಳ್ತಾನೆ. ಕೊನೆಗೆ ಅದರಿಂದ 1803 ಆದಂಥ ಒಂದು ಘಟನೆ ಇದು. ಆತನು 5 ವರ್ಷಕ್ಕೆ ತನ್ನ 2 ಕಣ್ಣನ್ನು ಕಳ್ಕೊಂಡು ಶಾಲೆಗೆ ಹೋಗ್ತಾನೆ. ಶಾಲೆಗೆ ಹೋದಾಗ ಎಲ್ರಿಗಿಂತ ಹೆಚ್ಚಾಗಿ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಕೇಳೋದ್ರ ಮುಖಾಂತರ ಮಾತ್ರ ಕಲಿತಾನೆ, ಯಾಕಂದರೆ 2 ಕಣ್ಣುಗಳಿರಲ್ಲ. ಅದರಿಂದ ಆತನು ಕೇಳೋದ್ರ ಮುಖಾಂತರ ಶಾಲೆ ಕಲಿತಾನೆ. ಆಮೇಲೆ ಕೊನೆಗೆ ಆತನು SSLCನಲ್ಲಿ ಒಳ್ಳೆ ಅಂಕ ಪಡೆದಾಗ ಈ ರಾಯಲ್ ಸ್ಕೂಲ್ ಅನ್ನೋರು ಅವನಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಅವನಿಗೆ ಸ್ಕಾಲರ್ಶಿಪ್ ಕೊಟ್ಟಾಗ ಕೊನೆಗೆ ಅವನು ಡಿಗ್ರಿ ಎಲ್ಲ ಪಡ್ಕೊಂಡು ಅದೇ ರಾಯಲ್ ಸ್ಕೂಲ್ನಲ್ಲಿ ಪ್ರೊಫೆಸರ್ ಆಗ್ತಾನೆ. ಆ ಪ್ರೊಫೆಸರ್ ಆಗಿ ಕಣ್ಣಿಲ್ದಿದ್ದವರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವನು ಮೊಟ್ಟ ಮೊದಲ ಬಾರಿಗೆ ಈ ಸ್ಪೀಕಿಂಗ್ ಲ್ಯಾಪ್ಟಾಪ್ ಮಾಡ್ತಾನೆ, ಅಂದರೆ ಮಾತಾಡೋ ಲ್ಯಾಪ್ಟಾಪ್ ಮಾಡ್ತಾನೆ. ಅದರಿಂದ ಆಮೇಲೆ ಬ್ರೈಲ್ ಲಿಪಿ, ನೀವೆಲ್ಲ ಕಣ್ಣಿನ ನೀವು ನೋಡಿರ್ತೀರ, ಅಂದರೆ ಮುಟ್ತಾನೆ ಗೊತ್ತಾಗ್ತದೆ ಅಕ್ಷರಗಳು. ಅದೊಂದು ವಿಶೇಷ ಆತ್ಮ ಮಾಡಿರೋ ಒಂದು ಸಾಧನೆ. ಅದು ಬಿಟ್ಟರೆ ಈ ಫ್ರಾನ್ಸ್ ಸರ್ಕಾರ ಆತಿಂದ ಈ ವಿಶೇಷವಾಗಿ ಈ ಟಾಟಾ ಆಲ್ಫಾಬೆಟ್ ಅಂತ, ಅಂದರೆ ಈ ಸೈನಿಕರು ಯುದ್ಧ ಮಾಡಬೇಕಾದ್ರೆ ಮಾತಾಡೋಂಗಿಲ್ಲ ಅಲ್ಲ, ಅವರು ಎದುರುಗಡೆ ಯಾರಾದರೂ ಬಂದರೆ ಯಾವ ರೀತಿ ಮಾತಾಡೋಕ್ಕಾಗಲ್ಲ, ಅದರಿಂದ ಸನ್ನೆ ಮುಖಾಂತರ ಮಾತಾಡ್ತಾರೆ. ಅದನ್ನ ಟಾಟಾ ಆಲ್ಫಾಬೆಟ್ ಅಂತಾರೆ. ನೀವೆಲ್ಲರೂ ಕೆಲವ್ರಿಗೆ ಗೊತ್ತಿರ್ಬೋದು. ಈ ಶಾರ್ಟ್ ಹ್ಯಾಂಡ್ ಇರ್ತೈತೆ, ಅಂದರೆ ಒಂದು ಸ್ಕಿಲ್ ಅದು. ಅಂದರೆ ನಮ್ಮ ಬರವಣಿಗೆಗಿಂತ ಶಾರ್ಟ್ ಹ್ಯಾಂಡ್ ಭಾಳ ಉತ್ತಮ ಅದು. ಅಂದರೆ ಆ ಸ್ಕಿಲ್ನ ಉಪಯೋಗಿಸಿ ಅದೇ ರೀತಿ ಈ ಲೂಯಿಸ್ ಬ್ರೈಲಿಯನ್ನು ಉಪಯೋಗಿಸಂಥ ಈ ಒಂದು ಏನು ವಿಧಾನನ ಉಪಯೋಗಿಸ್ಕೊಂಡು ಆ ಫ್ರಾನ್ಸ್ ಒಂದು ಸರ್ಕಾರ ಅದು ಉಪಯೋಗಿಸ್ಕೊಂಡು ಈ ಟಾಟಾ ಆಲ್ಫಾಬೆಟ್ನಂತ ಆಮೇಲೆ ಸರ್ಕಾರದಲ್ಲಿ ಏನೋ ಒಂದು ಸೈನಿಕರು ಉಪಯೋಗಿಸ್ಕೋಸ್ಕರ ಹಲವಾರು ಯುದ್ಧಗಳೆಲ್ಲ ಅವರು ಜಯಶೀಲರಾಗ್ತಾರೆ. ಅಂದರೆ ಇದು ಒಂದು ಆ ಒಂದು ಏನು ಕಣ್ಣಿಲ್ದಿದ್ರು ಕೂಡ ಒಂದು ಕೊಟ್ಟಂಥ ಒಂದು ಒಳ್ಳೆ ಕೊಡುಗೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ಲಾರ್ದು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸರ್ಕಾರದ ಹಲವಾರು ಯೋಜನೆಗಳು ನೀವೆಲ್ಲರೂ ಉಪಯೋಗಿಸ್ಕೋಬೇಕು. ನಿಮ್ಗೆ ಬಂದಿರೋಂಥ ಒಂದು ಸಮಸ್ಯೆ ದೊಡ್ಡ ಸಮಸ್ಯೆ ಏನಲ್ಲ, ನಿಮ್ಮೆಲ್ಲ ರೀತಿ ಅವಕಾಶ ಇದೆ. ಮತ್ತು ವಿಶೇಷವಾಗಿ ನಮ್ಮ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಏನು ಈ ಒಂದು ವಿಶೇಷ ಚೇತನರಿಗೆ ಏನು ಸರ್ಕಾರ ಅಂದರೆ ನಮ್ಮ ಕಾನೂನುಗಳಲ್ಲಿ ಏನೇನು ಅವರಿಗೆ ನ್ಯಾಯ ಸಿಗಬೇಕು ಅಥವಾ ಕಾನೂನಲ್ಲಿ ಅವರಿಗೆ ಏನೇನು ಒಂದು ಕಾನೂನು ನೆರವು ಸಿಗಬೇಕು ಅದು ಉಚಿತವಾಗಿ ಸಿಗ್ತೈತೆ. ಇದಕ್ಕೆ ನೀವು ನಮ್ಮ KGFನ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನೀವು ಬಂದು ಒಂದು ಅರ್ಜಿ ಕೊಟ್ಟರೆ ಸಾಕು. ಅರ್ಜಿ ಕೊಟ್ಟರೆ ನಿಮ್ಗೆ ಏನು ಕಾನೂನು ರೀತಿ ನಿಮ್ಗೆ ಏನು ಸಹಾಯ ಬೇಕೋ ಅದು ನಾವೇ ಒಬ್ಬ ವಕೀಲರನ್ನ ನೇಮಕ ಮಾಡಿ ನಿಮ್ಗೇನು ಕಾನೂನು ನೆರವು ಕೊಡ್ತೀವಿ. ಅದೊಂದು ಪ್ಲಸ್ ಇನ್ನೊಂದೇನೆಂದರೆ ಈ ನ್ಯಾಯಾಲಯಗಳಲ್ಲಿ ವಿಶೇಷ ಚೇತನ ಪ್ರಕರಣಗಳು ಏನಾದರೂ ಬಾಕಿ ಇದ್ದಿದ್ದೆ ಆದರೆ ಯಾವುದೇ ನ್ಯಾಯಾಲಯಗಳಾಗಿರ್ಬೋದು, KGFನ 6 ನ್ಯಾಯಾಲಯಗಳಲ್ಲಿ ಅಂಥ ಒಂದು ಪ್ರಕರಣಗಳನ್ನ ಭಾಳ ಶೀಘ್ರವಾಗಿ ನಾವು ವಿಲೇವಾರಿ ಮಾಡ್ತೀವಿ. ಅದು ನ್ಯಾಯದ ಪ್ರಕಾರ ಏನಾಗ್ತದೆ ಅದು ಬೇಗ ಆಗ್ತೈತೆ. ಅದು ಸಹ ನಿಮಗೊಂದು ಸಿಗೋಂಥ ಒಂದು ಅವಕಾಶ. ಅದರಿಂದ ಈ ಒಂದು ವಿಶೇಷ ಚೇತನ ದಿನಾಚರಣೆಗೆ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ತಹಸೀಲ್ದಾರ್ ಮೇಡಮ್ ಸಹ ಇದ್ದಾರೆ. ಅವರು ನಿಮ್ಗೆ ಸಿಗೋಂಥ ಸರ್ಕಾರಿ ಸೌಲಭ್ಯ ಅವರು ಹೇಳ್ತಾರೆ. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡೋ ಅವಕಾಶ ತಮ್ಮೆಲ್ಲರೂ ಅನ್ಸುತ್ತಾ ಈ ಒಂದು ವಿಕಲಚೇತನರು ಮೊದಲಿಗೆ ಅವರನ್ನು ಅಂಗವಿಕಲರು ಅಂತ ಕರಿತಾ ಇದ್ದಾರೆ. ನಂತರ ವಿಕಲಚೇತನರು ಇವಾಗ ವಿಶೇಷ ಚೇತನರು ಅಂತ ಗೌರವವಾಗಿ ನಾವೆಲ್ಲ ಕರಿಬೇಕಾಗುತ್ತೆ. ಹಾಗಾಗಿ ಆ ಒಂದು ವಿಕಲಚೇತನರು ವಿಶೇಷ ಚೇತನರು ಯಾರೇ ಆಗಲಿ, ಕೈಯಾಗಲಿ, ಕಣ್ಣಾಗಲಿ, ಕಾಲಾಗಲಿ, ಇಲ್ಲ ಪ್ಯಾರಾಲಿಸಿಸ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗಾಗಲಿ ನಾವು ಅವರಿಗೆ ಯಾವುದೇ ರೀತಿಯಲ್ಲೂ ಕಡೆಗಣಿಸಬಾರ್ದು. ಅವರಿಗೆ ಗೌರವವನ್ನು ಕೊಡಬೇಕು. ಅದೇ ರೀತಿಯಾಗಿ ಯಾರು ಈ ಥರ ತೊಂದರೆಗೆ ಒಳಪಟ್ಟಿರ್ತಾರೆ ಅವರ ಮನೆಗಳಲ್ಲೂ ಸಹ ಪ್ರತಿಯೊಬ್ಬರು ಅವರನ್ನು ಗೌರವವಾಗಿ ಕಾಣಬೇಕಾಗುತ್ತೆ. ಕಾರಣ ಏನು ಅಂತಂದರೆ ಯಾವಾಗ ಅವರಿಗೆ ನಾವು ಗೌರವವನ್ನು ಕೊಡಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅವರು ಖಿನ್ನತೆಗೆ ಒಳಗಾಗ್ತಾರೆ. ಅತಿ ಹೆಚ್ಚು ಶೀಘ್ರದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಹಾನಿ ಉಂಟಾಗುವಂಥ ಇನ್ನೂ ಇತರೆ ಭಾಗಗಳು ಹಾನಿ ಉಂಟಾಗುವಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಅದಕ್ಕೆ ಸರ್ಕಾರ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಸರ್ಕಾರದಿಂದ ತಿಂಗಳ ಮಾಸಾಶನವನ್ನು ಸಹ ಕೊಡ್ತಾ ಇದೆ. ಅದೇ ರೀತಿಯಾಗಿ ಇತ್ತೀಚೆಗೆ ನಾವು ಗಮನಿಸಿದಾಗ ಸರ್ಕಾರ ಸಹ ಹಲವಾರು ಈ ಮೊದಲಿಗೆ 3 ಚಕ್ರದ ಒಂದು ತಳ್ಳುವಂಥ ಗಾಡಿ ಅದನ್ನು ಕೊಡ್ತಾ ಇದ್ರು. ಅದನ್ನು ಕೂತ್ಕೊಂಡು ತಗೊಂಡು ಹೋಗುವಂಥದ್ದು ಇತ್ತೀಚೆಗೆ ನಾವು ಗಮನಿಸಿದಾಗ ಸರ್ಕಾರ ಸಹ ಇನ್ನು ಒಂದು ಹೆಜ್ಜೆ ಮುಂದೆಗೆ ಹೋಗಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಇವಾಗ
ಅಂಥ ಒಂದು ವ್ಯಕ್ತಿಗಳನ್ನು ಸರ್ಕಾರ ಗುರುತಿಸಿ ತಾಲೂಕು ಆಡಳಿತದಿಂದ ತಹಸೀಲ್ದಾರ್ ಮುಖಾಂತರ ಅವರಿಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ವಿದ್ಯುತ್ ಚಾಲನೆ, ಅದಕ್ಕೆ ಪೆಟ್ರೋಲ್ ಎಲ್ಲ ಹಾಕೋಷ್ಟಿಲ್ಲ, ವಿದ್ಯುತ್ತನ್ನು ಚಾರ್ಜ್ ಮಾಡಿದ್ರೆ ಸಾಕು ಅದು ಬಂದದ್ದು. ಕಾರಣ ಏನಂತಂದರೆ ಅವರಿಗೆ ಪೆಟ್ರೋಲನ್ನು ಹಾಕ್ಕೊಂಡು ಅದನ್ನು ಚಾಲನೆ ಮಾಡುವಂಥ ಶಕ್ತಿ ಇರೋದಿಲ್ಲ. ಹಾಗಾಗಿ ಸರ್ಕಾರ ಅದಕ್ಕೆ ವಿದ್ಯುತ್ ಚಾಲನೆಯ ಒಂದು 3 ಚಕ್ರದ ವಾಹನ, ಸ್ಕೂಟರ್ ಮತ್ತು 4 ಚಕ್ರದ್ದು ಅದೇ ಚಿಕ್ಕದಾಗೇ ಇರುತ್ತೆ ಅಂತಹ ಒಂದು ವೆಹಿಕಲ್ಗಳನ್ನು ಸಹ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾದ್ರು. ಆದರೂ ಸಹ ಇನ್ನೂ ಹೆಚ್ಚಿಗೆ ಮುಖ್ಯವಾಗಿ ಅಂಗನವಾಡಿಯರು ಮತ್ತು ಆಶಾ ಕಾರ್ಯಕರ್ತೆಯರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಹೆಚ್ಚಿಗೆ ನಮ್ಮ ಒಂದು ಪಾತ್ರ ಮುಖ್ಯವಾದದ್ದು. ಯಾಕಂದರೆ ಹೆಚ್ಚಿಗೆ ನೀವು ಗ್ರಾಮೀಣ ಭಾಗಗಳಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಸಹ ಪ್ರತಿ ಮನೆಗಳಲ್ಲೂ ಸಹ ನಿಮಗೆ ಯಾರು ಈ ವಿಕಲಚೇತನ ವಿಶೇಷ ಚೇತನ ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಒಂದು ತಾಲೂಕು ಆಡಳಿತಕ್ಕೆ ಮುಟ್ಟಿಸಿದ್ರೆ ಅವರಿಗೆ ಏನು ಸರ್ಕಾರದಿಂದ ಏನು ಸವಲತ್ತು ಸಿಗಬೇಕಾಗುತ್ತೆ ಅದನ್ನೆಲ್ಲ ಕೊಡೋದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ನಮ್ಮ ರಾಜ್ಯದಲ್ಲಿ ಎಲ್ಲ ಒಂದು ಜಿಲ್ಲಾಧಿಕಾರಿಗೆ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಇಲಾಖೆಯಿಂದ ಯಾವ ರೀತಿಯಾದ ಸೌಲಭ್ಯಗಳು ದೊರೀತವೆ, ಯಾವ ರೀತಿಯಾದ ಸೌಲಭ್ಯ ದೊರೀಬೇಕಾದ್ರೆ ಏನೆಲ್ಲ ಷರತ್ತುಗಳಿರ್ತವೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮೊದಲನೇದಾಗಿ ನಮ್ಮ ಇಲಾಖೆ ಆಗುತ್ತೆ, ನಮ್ಮ ಇಲಾಖೆಯಿಂದನೂ ಕೊಡ್ತೀವಿ, ಸೋಷಿಯಲ್ ವೆಲ್ಫೇರ್ ತಗೋಬೋದು, BCM ಇಲಾಖೆಯಿಂದನೂ ತಗೋಬೋದು. ಹಾಗಾಗಿ ಏನಪ್ಪ ಆಗುತ್ತೆ, ಅವ್ರದ್ದು ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ಸ್ಟೂಡೆಂಟ್ ID ಇರಬೇಕಾಗುತ್ತೆ. ಮೊದಲನೇದಾಗಿ ಏನಪ್ಪ ಅಂದರೆ ವಿಕಲಚೇತನ ಅಂತ ತಿಳ್ಕೊಳ್ಳೋದಕ್ಕೆ ಒಂದು UDID ಕಾರ್ಡ್ ಕಡ್ಡಾಯವಾಗಿರ್ಬೇಕಾಗುತ್ತೆ. ಕನಿಷ್ಠ 40% ಮೇಲ್ಭಾಗಕ್ಕೆ ಹೊಂದಿದ್ರೆ ಅವ್ರನ್ನ ವಿಕಲಚೇತನ ಅಂತಾರೆ. ಅವ್ರಿಗೇನಪ್ಪ ಅಂದರೆ ಕಡ್ಡಾಯವಾಗಿ ಇರಲೇಬೇಕು. ಇದು ಮೊದಲನೇದಾಗಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೋಸ್ಕರ, ವಿಶೇಷ ಚೇತನಗೋಸ್ಕರ ಮೊದಲ ಆದ್ಯತೆ ನೀಡಬೇಕು. ಹಂಗಾಗಿ ಏನಪ್ಪ ಆಗುತ್ತೆ, ನೆಕ್ಸ್ಟ್ ನಮ್ಮ ಇಲಾಖಾ ವತಿಯಿಂದ ಏನಪ್ಪ ಆಗುತ್ತೆ, ಪ್ರತಿಯೊಂದು ಏನಪ್ಪ ಅಂದರೆ ಒಂದು ನಾರ್ಮಲ್ ಪರ್ಸನ್ಸ್, ಒಂದು ವಿಕಲಚೇತನ ವ್ಯಕ್ತಿ ಆಗಿರಬೇಕು, ಮತ್ತೊಬ್ಬ ನಾರ್ಮಲ್ ಪರ್ಸನ್ ವಿವಾಹವಾಗಿದ್ದರೆ ಇಲಾಖಾ ವತಿಯಿಂದ ಏನಪ್ಪ ಆಗುತ್ತೆ 50,000 ಗೌರವಧನವನ್ನು ನೀಡ್ತಾರೆ. ಯಾರಾದರೂ ಆಗಿರ್ಬೋದು, ಒಂದು ವಿಕಲಚೇತನ ನಾರ್ಮಲ್ ಪರ್ಸನ್ ಆಗಿರಬೇಕು, ಒಂದು ವಿಕಲಚೇತನ ವ್ಯಕ್ತಿ ಆಗಿದ್ದರೆ ಅವರಿಬ್ಬರು ವಿವಾಹವಾಗಿದ್ದರೆ ಅಂಥ ವ್ಯಕ್ತಿಗಳಿಗೆ 50,000 ಗೌರವಧನ ನೀಡ್ತಾರೆ. ನಂತರ ಏನಪ್ಪ ಆಗುತ್ತೆ, ಶಿಶುಪಾಲನಾ ಭತ್ಯೆ ಅನ್ನೋದಂತ ಇದೆ. ಆ ಶಿಶುಪಾಲನಾ ಭತ್ಯೆ ಏನಪ್ಪ ಅಂದರೆ ಯಾರಾಗಿದ್ದರೂ ಆಗಿರ್ಬೋದು. ಏನಪ್ಪ ಅಂದರೆ ಒಂದು ಮಹಿಳೆ, ಅಂಧ ಮಹಿಳೆ 40% ಮೇಲೆ ಇದ್ದರೆ ಅಂಥ ಒಂದು ಮಹಿಳೆ ಒಂದು ವಿವಾಹವಾಗಿದ್ದು ಏನಪ್ಪ ಅಂದರೆ 2 ಮಕ್ಕಳಿಗೆ ಜನನವಾದ, ಒಂದು ಫಸ್ಟ್ ಮಗು, ಎರಡನೇ ಏನಪ್ಪ ಆಗುತ್ತೆ 4 ವರ್ಷಗಳ ಕಾಲ ಆ ಮಗುಗೆ ಏನಪ್ಪ ಅಂದರೆ ಮಾಸಿಕವಾಗಿ ಮಗುಗೆ ಪೋಷಣೆಗೋಸ್ಕರ 2,000 ಗೌರವಧನ ನೀಡ್ತೀವಿ, ಆ ಮಗು ಪೋಷಣೆ ಮಾಡೋದಕ್ಕೋಸ್ಕರ. ಅದೇ ರೀತಿಯಾಗಿ ಮಾಸಿಕ ಪೋಷಣಾ ಭತ್ಯೆನೂ ಬರುತ್ತೆ, ಶಿಶುಪಾಲನಾ ಭತ್ಯೆ ಅನ್ನೋದು ಬರುತ್ತೆ. ಅರ್ಥಾಗ್ತದಾ? ಅದಕ್ಕೂ ಸಹ ಏನಪ್ಪ ಅಂದರೆ ಪ್ರತಿಯೊಂದು ನಮ್ಮ ಇಲಾಖೆ ಏನು ಸೌಲಭ್ಯ ಪಡೆದಿರಬೇಕಾದ್ರೂ ಒಂದು ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಕಡ್ಡಾಯ ಆಗಿರುತ್ತದೆ, UDID ಕಾರ್ಡ್ ಕಡ್ಡಾಯ ಆಗಿರುತ್ತದೆ, ಮತ್ತು ಕ್ಯಾಸ್ಟ್ ಇನ್ಕಮ್. ಇವು 4 ಏನಪ್ಪ ಆಗುತ್ತೆ ಕಡ್ಡಾಯವಾಗಿ ಏನಪ್ಪ ಆಗುತ್ತೆ ಇರಲೇಬೇಕು. ಮಸ್ಟ್ ಅಂಡ್ UDID ಇರಬೇಕು. ನೆಕ್ಸ್ಟ್ ಏನಪ್ಪ ಆಗುತ್ತೆ, ಅಂಧ ವಿದ್ಯಾರ್ಥಿಗಳಿಗೆ ನಮ್ಮ ಇಲಾಖಾ ವತಿಯಿಂದ ಸಲಹೆದಾಗಿ ಪ್ಯಾರಿಸ್ನಲ್ಲಿ ಬ್ರೈನ್ ಲಿಪಿ ಅಂತ ಇತ್ತು, ಹೌದಾ? ಹಂಗಾಗಿ ಏನಪ್ಪ 40% ಮೇಲ್ಭಾಗ ಇರುವಂಥ ಎಲ್ಲ ವಿಕಲಚೇತನ ಏನಪ್ಪ ಅಂದರೆ ಬ್ರೈನ್ ವಿದ್ಯಾರ್ಥಿಗಳಿಗೆ ಏನಪ್ಪ ಆಗುತ್ತೆ ಟಾಕಿಂಗ್ ಲ್ಯಾಪ್ಟಾಪನ್ನು ಕೊಡ್ತೀವಿ. ಇದುವರೆಗೂ ನಮ್ಮ KGFನಲ್ಲಿ ಏನಪ್ಪ ಆಗುತ್ತೆ ಸತತವಾಗಿ 6 ಟಾಕಿಂಗ್ ಲ್ಯಾಪ್ಟಾಪನ್ನು ಕೊಟ್ಟಿದ್ದೀವಿ. ಹಂಗಾಗಿ ಏನಪ್ಪ ಆಗುತ್ತೆ, ಯಾರಾದರೂ ಇದ್ದರೆ 40% ಮೇಲೆ ಇದ್ದರೆ ಅಂಥ ವಿದ್ಯಾರ್ಥಿಗಳು SLC ಮೇಲ್ಭಾಗಕ್ಕೆ ಓದ್ತಾ ಇರಬೇಕು, ಏನೇ ಎಜುಕೇಷನ್ ಆಗಿರ್ಬೋದು, ಅಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಆಗುತ್ತೆ ಟಾಕಿಂಗ್ ಲ್ಯಾಪ್ಟಾಪ್ ಅನ್ನೋದನ್ನ ಮಾತನಾಡುವಂಥ ಒಂದು ಯಂತ್ರ ಅಂತಾರಲ್ವ, ಆ ರೀತಿಯಾಗಿ ಏನಪ್ಪ ಆಗುತ್ತೆ ಟಾಕಿಂಗ್ ಲ್ಯಾಪ್ಟಾಪನ್ನು ಕೊಡ್ತಾರೆ. ನೆಕ್ಸ್ಟ್ ಏನಪ್ಪ ಆಗುತ್ತೆ, ವಿದ್ಯಾರ್ಥಿಗಳ ಜೊತೆಗೆ ಶುಲ್ಕ ಮರುಪಾವತಿ ಅನ್ನೋದು ಇರ್ತದೆ. ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ ಏನಪ್ಪ ಆಗುತ್ತೆ, ಏನು ಫೀಸ್ ಕಟ್ಟಿರ್ತಾರೋ ಅಷ್ಟು ಫೀಸನ್ನು ರಿಟರ್ನ್ ಮಾಡ್ತಾರೆ. ನಮ್ಮ ಇಲಾಖಾ ವತಿಯಿಂದ ನಮ್ಮ ಗೌರ್ಮೆಂಟ್ ಆಫೀಸ್ ಕಡೆಯಿಂದ ಏನಪ್ಪ ಆಗುತ್ತೆ, ಆ ಒಂದು ಎಷ್ಟು ಫೀಸ್ ಕಟ್ಟಿರ್ತಾರೋ ಅದನ್ನು ಫೀಸ್ ರಿಸಿಪ್ಟ್ ಹಾಕಿ ತಂದು ಏನಪ್ಪ ಅಂದರೆ ಜಿಲ್ಲಾ ಕಚೇರಿ ಕೊಟ್ಟು ಏನಪ್ಪ ಆಗುತ್ತೆ ಅಲ್ಲಿ ನಮ್ಮ ಅವ್ರ ಖಾತೆಗೆ ಅವ್ರಿಗೆ ಜಮಾ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಆಗುತ್ತೆ, ವಿದ್ಯಾರ್ಥಿಗಳೇನಪ್ಪ ಆಗುತ್ತೆ SLC ಮೇಲ್ಭಾಗಕ್ಕೆ ಏನಪ್ಪ ಅಂದರೆ ಕನಿಷ್ಠ 60% ಮೇಲೆ ಪಡ್ಕೊಂಡಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಆಗುತ್ತೆ ಪ್ರೈಸ್ ಮನಿ ಅನ್ನೋದು ಕೊಡ್ತಾರೆ. ನಾವು ಕಾಮನ್ ಆಗಿ ಎಲ್ಲ ಇಲಾಖೆಗಳು BCM ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಅದರಲ್ಲೂ ಕೊಡ್ತಾರೆ. ಅದು ಏನಪ್ಪ ಅಂದರೆ ವಿಶೇಷ ಚೇತನರಿಗೆ ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಏನಪ್ಪ ಆಗುತ್ತೆ SLC ಮೇಲ್ಭಾಗಕ್ಕೆ ಮತ್ತು PUC ಮತ್ತು ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಆಗಿರ್ಬೋದು, ಮತ್ತು ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಹಂತವಾಗಿ ಏನಪ್ಪ ಆಗುತ್ತೆ ಪ್ರೈಸ್ ಮನಿ ಅನ್ನೋದಿತ್ತು.
SLC ಮೇಲ್ಭಾಗಕ್ಕೆ 3,000 ಇದೆ, PUCಗೆ 6,000 ಇದೆ, ಡಿಗ್ರಿಗೆ 8,000 ಇದೆ, PGಗೆ 14,000 ಇದೆ. ನೆಕ್ಸ್ಟ್ ಏನಪ್ಪ ಆಗುತ್ತೆ, ಇಂಜಿನಿಯರಿಂಗ್ ಏನಪ್ಪ ಆಗುತ್ತೆ 20,000 ಮೇಲೆ. ಅವ್ರಿಗೂ ಸಹ ಏನಪ್ಪ ಆಗುತ್ತೆ ನಮ್ಮ ಇಲಾಖೆ ವತಿಯಿಂದ ಪ್ರೈಸ್ ಮನಿನೂ ಇರುತ್ತೆ, ಶುಲ್ಕ ಮರುಪಾವತಿನೂ ಇರುತ್ತೆ, ಸ್ಕಾಲರ್ಶಿಪ್ಪು ಇರುತ್ತೆ. ಅರ್ಥ ಆಗ್ತದೆ. ಹಂಗಾಗಿ ಏನಪ್ಪ ಆಗುತ್ತೆ, ಅದಾದ ನಂತರ ಏನಪ್ಪ ಆಗುತ್ತೆ, ಪ್ರತಿಯೊಂದು ಏನಪ್ಪ ಆಗುತ್ತೆ 40% ಮೇಲ್ಭಾಗಕ್ಕೊಂದು UDID ಇದ್ದೇ ಇರಬೇಕಾಗುತ್ತೆ. ಹಾಗಾಗಿ ನಮ್ಮ ಇಲ್ಲ ವಿಶೇಷ ಚೇತನಕ್ಕೋಸ್ಕರ ಏನಪ್ಪ ಆಗುತ್ತೆ, ಇಡೀ ಪ್ರತಿಯೊಂದು ಏನಪ್ಪ ಆಗುತ್ತೆ ಗ್ರಾಮ ಪಂಚಾಯತಿಗಳಲ್ಲೂ ಒಂದೊಂದು VRW ಅನ್ನೋದನ್ನ ಸರ್ಕಾರ ನೇಮಕ ಮಾಡಿದೆ. ಗೌರವಧನ ಆಧಾರದ ಮೇಲೆ ಅವರಿಗೆ 9,000 ಗೌರವಧನ ಕೊಟ್ಟೇನಪ್ಪ ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಒಂದೊಂದು VRW ಇರ್ತಾರೆ. ಅದೇ ನಗರ ಪಂಚಾಯತಿಯಲ್ಲಿ ಏನಪ್ಪ ಅಂದರೆ 3 URW ಅನ್ನೋದಿದ್ದಾರೆ. ಹಾಗಾಗಿ ನಿಮ್ಗೆ ಯಾವುದೇ ರೀತಿಯ ಸಕಲ ಸೌಲಭ್ಯ ಬೇಕಂದ್ರೂ ನಗರಸಭೆಗೆ ಹೋದ್ರೆ ಏನಪ್ಪ ಆಗುತ್ತೆ, ಈ ಒಂದು ನಗರ ಪ್ರದೇಶದವರು ಅಲ್ಲಿ ಹೋದ್ರೆ ಏನಪ್ಪ ಆಗುತ್ತೆ ನಮ್ಮ ವರ್ಕರ್ಸ್ ಇರ್ತಾರೆ. ನಿಮ್ಗೆ ಏನು ಸೌಲಭ್ಯ ಬೇಕೋ ಅದನ್ನು ಅವ್ರು ಕೊಟ್ಟರು, ನಿಮಗೋಸ್ಕರನೇ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ